ಪ್ರೀತಿಗೆ ಹುಚ್ಚಿಗೆ ಒಂದು ಅಡ್ಡಗೋಡೆ ಇರುತ್ತೆ. ನೀನು ಪ್ರೀತಿನ ಸೈಡ್ಗೆ ತಳ್ಳಿ ಬೇರೆ ದಾರಿಗೆ ಹೋಗ್ತಿದ್ಯಾ. ಏನೇ ಇದು, ಕೈಗೆ ಸಿಕ್ಕಿರೋ ವಸ್ತುಗಳನ್ನೆಲ್ಲ ಹೀಗೆ ಎಸ್ಬಿಟ್ರೆ ನಿನ್ ಸಮಸ್ಯೆ ಸಾಲ್ವ್ ಆಗತ್ತಾ? ಸಮಸ್ಯೆ ಬಗೆಹರಿದೇ ಇದ್ರು ಅಟ್ಲೀಸ್ಟ್ ನನ್ ಕೋಪ ಆದ್ರೂ ಕಡಿಮೆ ಆಗತ್ತೆ. ಮತ್ತೆ ಏನಾಯ್ತು? ಮಿತ್ರನ್ ಮೇಲೆ ಕೋಪ ಮಾಡ್ಕೊಂಡಿದ್ಯಾ, ಆಮೇಲೆ ಇಲ್ಲಿ ಬಂದು ಇಲ್ಲಿರೋ ವಸ್ತುಗಳನ್ನೆಲ್ಲ ಬಿಸಾಕ್ತಿಯಾ? ಏನೇ ನಿನ್ ಕತೆ? ಮೊದ್ಲೇ ಕೋಪ ಬಂದಿದೆ, ಅದ್ರ ಮೇಲೆ ಖಾರ ಹಾಕ್ಬೇಡ. ನೋಡು ಮನೀಷಾ, ಈ ತರ ಪರಿಸ್ಥಿತಿ ಬರುತ್ತೆ ಅಂತ ನನಗ್ ಮೊದ್ಲೇ ಗೊತ್ತಿತ್ತು. ಒಬ್ಬ ಹುಡುಗನ್ ಜೀವನದಲ್ಲಿ ಒಬ್ಳು ಹುಡುಗಿ ಹೆಂಡತಿಯಾಗಿ ಬಂದ್ಮೇಲೆ ಇನ್ನೊಂದು ಹುಡುಗಿ ಎಂಟ್ರಿ ಕೊಡೋದು ಅಂದ್ರೆ ತುಂಬಾನೇ ಕಷ್ಟ. ಈಗ ಮಿತ್ರನ್ ಜೀವನದಲ್ಲಿ ನೀನು ಎರಡನೇ ಹುಡುಗಿ. ಮದ್ವೆಲ್ ನಾನು ಎರಡನೇ ಅವಳೆ ಆಗಿರಬಹುದು, ಆದ್ರೆ ಪ್ರೀತಿಲಿ ನಾನೇ ಮೊದಲನೇವಳು. ಈ 13 ತಿಂಗಳ ಆದ್ಮೇಲೆ ಮಿತ್ರ ಭಾಗ್ಯನ ಬಿಟ್ಬಿಡ್ತಾನೆ, ನನ್ ಕುತ್ತಿಗೆಗೆ ತಾಳಿ ಕಟ್ತಾನೆ. ಇದನ್ ಮಾತ್ರ ಮರಿಬೇಡ. ಈ 13 ತಿಂಗಳಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಮನುಷ್ಯರು ಬದ್ಲಾಗ್ಬೋದು, ಅವ್ರ ಮನ್ಸ್ ಕೂಡ ಬದ್ಲಾಗ್ಬೋದು. ಕೊನೆಗೆ ಭಾಗ್ಯನೇ ತನಗ್ ಕರೆಕ್ಟ್ ಆಗಿರೋ ಸಂಗಾತಿ ಅಂತ ಮಿತ್ರನ್ಗೆ ಅನ್ನಿಸ್ಬೋದು. ಮಿತ್ರ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತು ಮಾಮ್. ನನ್ನ ಮನಸಾರೆ ಪ್ರೀತಿಸ್ತಾನೆ, ನನ್ನೇ ಮದ್ವೆ ಮಾಡ್ಕೋತಾನೆ. ಮನೀಷಾ, ಮಿತ್ರನ್ ವಿಷಯ ಪಕ್ಕಕ್ಕಿಡು. ಆಗ ಭಾಗ್ಯ ವಿಷಯ ಏನು? ಮಿತ್ರ ಬಿಡ್ತೀನಿ ಅಂದ್ರು ಈ ಭಾಗ್ಯ ಬಿಡ್ತಾಳೆ ಅಂದ್ಕೊಂಡಿದ್ಯಾ? ಇದೆಲ್ಲ ಅಷ್ಟ್ ಈಸಿನಾ? ಖಂಡಿತವಾಗ್ಲು. ಅಷ್ಟು ಕಡಾಖಂಡಿತವಾಗಿ ಹೇಗೆ ಹೇಳ್ತೀಯ? ಭಾಗ್ಯ ಮನ್ಸು ನಂಗೆ ಚೆನ್ನಾಗ್ ಅರ್ಥ ಆಗಿದೆ ಮಾಮ್. ತಂದಲ್ಲ ಅನ್ನೋ ವಸ್ತುನ ತನ್ನ ಹತ್ರ ಯಾವತ್ತೂ ಇಟ್ಕೊಳ್ಳಲ್ಲ. ಬೇರೆಯವ್ರದು ಅಂತ ಗೊತ್ತಾದ್ರೆ ಒಂದು ಮಾತ್ ಕೂಡ ಹೇಳ್ದೆ ಅದನ್ನ ಅವ್ರಿಗೆ ಬಿಟ್ಕೊಟ್ಬಿಡ್ತಾಳೆ. ಮಿತ್ರನ್ ವಿಷಯದಲ್ಲೂ ಕೂಡ ಅದೇ ಆಗೋದು. ಅವ್ರ ಮದ್ವೆಗೂ ಮೊದ್ಲೇ ಮಿತ್ರ ನನ್ನ ಪ್ರೀತಿಸಿದ್ದು ಅಂತ ಗೊತ್ತಾದ್ರೆ ಏನು ಯೋಚನೆ ಮಾಡ್ದೆ ಆ ಭಾಗ್ಯ ಮಿತ್ರನ ಬಿಟ್ಬಿಡ್ತಾಳೆ. ಹಲೋ ಆಂಟಿ. ಹಲೋ ಮನೀಷಾ, ಎಲ್ಲಿ ಹೋಗ್ಬಿಟ್ಟೆ? ಮನೆಗ್ ಬಂದೆ ಆಂಟಿ. ಕೋಪ ಬಂದು ನೀನೇನೋ ಮನೆಗ್ ಹೋದೆ. ನಿನ್ ಕೋಪನ ಕಡಿಮೆ ಮಾಡಕ್ಕೆ ಮಿತ್ರ ಇಲ್ಲೊಂದು ಕೂಲ್ ಪ್ಲಾನ್ ಮಾಡಿದಾನೆ. ಏನ್ ಕೂಲ್ ಪ್ಲಾನ್ ಮಾಡಿದಾನ ಆಂಟಿ? ಮಿತ್ರ ನಿನ್ಗೋಸ್ಕರ ಒಂದು ಗೋಲ್ಡ್ ನೆಕ್ಲೆಸ್ ಬುಕ್ ಮಾಡಿದಾನೆ. ಮುನ್ಸ್ಕೊಂಡಿರೋ ಮನ್ಸನ್ನ ಮತ್ತೆ ಗೆಲ್ಲೋದಕ್ಕೆ. ನಿಜವಾಗ್ಲೂನಾ ಆಂಟಿ? 100% ನಿಜ. ಈಗಷ್ಟೇ ಫೋನಲ್ಲಿ ಯಾರತ್ರನೋ ಮಾತಾಡಿದ್ದನ್ನ ನಾನ್ ಕೇಳ್ದೆ. ಇನ್ನೇನು ಯೋಚನೆ ಮಾಡ್ದೆ ಇಲ್ಲಿಗೆ ಬಂದ್ಬಿಡು. ಶ್ಯೂರ್ ಆಂಟಿ, ಥ್ಯಾಂಕ್ಸ್ ಫಾರ್ ಇನ್ಫಾರ್ಮೇಶನ್. ನೋಡಿದ್ಯಾ ಮಾಮ್, ಮಿತ್ರಾಗ್ ನನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ನಂಗ್ ಬೇಜಾರಾಗಿದೆ ಅಂತ ನಂಗೋಸ್ಕರ ಗೋಲ್ಡ್ ನೆಕ್ಲೆಸ್ ಬುಕ್ ಮಾಡಿದಾನೆ. ಈಗ ನಿನಗ್ ಕೊಡೋ ಬಂಗಾರದ ಒಡವೆ ಬಗ್ಗೆ ಅಲ್ಲ ಕಣೆ ನೀನ್ ಯೋಚನೆ ಮಾಡ್ಬೇಕಾಗಿರೋದು. ನಾಳೆ ನಿನ್ ಕತ್ತಿಗೆ ಕಟ್ತಿರೋ ಅರ್ಶನದ ದಾರದ ಬಗ್ಗೆ ಯೋಚನೆ ಮಾಡು. ನಾಳೆ ಮಿತ್ರ ನಿನ್ ಕುತ್ತಿಗೆಗೆ ತಾಳಿ ಕಟ್ಬೇಕಂದ್ರೆ, ಅರವಿಂದ ನಿನ್ನ ಮನೆಗ್ ಸೊಸೆ ಅಂತ ಕರ್ಕೊಂಡ್ ಹೋಗ್ಬೇಕಾದ್ರೆ ಅದಕ್ಕವ್ರು ರೆಡಿ ಇದಾರೆ ಅಂತ ಲೀಗಲ್ ಆಗಿ ನಿನ್ ಹತ್ರ ಏನಾದ್ರೂ ಪ್ರೂಫ್ ಇರ್ಬೇಕು. ನಾಳೆ ಯಾವತ್ತಾದ್ರೂ ಅವ್ರನ್ನ ಫೇಸ್ ಮಾಡೋಕೆ ನಿನ್ನ ಹತ್ರ ಬಲವಾದ ಆಧಾರ ಇರ್ಬೇಕು. ಆಗ ಮಾತ್ರನೇ ನೀನ್ ಕಾಣೋ ಕನ್ಸೆಲ್ಲ ನಿಜ ಆಗೋದು. ಅಲ್ಲಿವರೆಗೂ ನಿನ್ ಕನ್ಸೆಲ್ಲ ಕನ್ಸಾಗೆ ಉಳಿದಿರುತ್ತೆ. ಸರಿಯಾಗಿ ಯೋಚನೆ ಮಾಡು.
ಈ ಮನುಷ್ಯ ಏನಿನ್ನು ಬಂದೇ ಇಲ್ವಲ್ಲ? ಅದೇ ನಂಗೂ ಅರ್ಥ ಆಗ್ತಿಲ್ಲ ಚಿಕ್ಕಮ್ಮ. ಸೆಡ್ಜಿ, ಬೆಳಿಗ್ಗೆನೆ ಬರ್ತೀನಿ ಅಂತ ಹೇಳಿದ್ರಿ. ನಾನು ಹೇಳಿರೋ ನೆಕ್ಲೆಸ್ ತರ್ತಿದ್ದೀರಾ? ಹಾ, ಬರ್ತಿದ್ದೀನಿ ಮಿತ್ರ ಅವರೇ, ದಾರಿಲಿದ್ದೀನಿ. ಥ್ಯಾಂಕ್ ಯು. ಅತ್ತೆ, ಸೇಠ್ಜಿ ಬಂದ್ರಾ? ತಂದಿದ್ದೀರಾ? ತಗೊಂಬಂದಿದ್ದೀನಪ್ಪ. ನೈಸ್, ಥ್ಯಾಂಕ್ ಯು. ಹೋಗಿ ಬರ್ತೀನಿ ಸರ್. ಮಾಮ್, ಹೋದ್ಸಲ ನಾವು ಜ್ಯುವೆಲ್ರಿ ಶಾಪ್ಗೆ ಹೋದಾಗ ಈ ನೆಕ್ಲೆಸ್ ಚೆನ್ನಾಗಿದೆ ಅಂತ ಹೇಳಿದ್ರಿ, ನೆನ್ಪಿದ್ಯಾ? ನೆನ್ಪಿದೆ ಮಿತ್ರ. ಅಷ್ಟು ಸುಲಭವಾಗಿ ಹೇಗೆ ಮರಿತೀನಿ? ಅಷ್ಟು ಚೆನ್ನಾಗಿದೆ ಇದ್ರ ಡಿಸೈನ್. ಅದಕ್ಕೆ ಈ ಅಕ್ಷಯ ತೃತೀಯಾಗೆ ಈ ನೆಕ್ಲೆಸ್ನ ಭಾಗ್ಯಂಗೆ ಗಿಫ್ಟ್ ಆಗಿ ಕೊಡೋಣ ಅನ್ಕೊಂಡಿದ್ದೀನಿ. ಭಾಗ್ಯ ನನಗೋಸ್ಕರ ಎಷ್ಟೆಲ್ಲ ಮಾಡಿದಾಳೆ, ಅದಕ್ಕೆ ನಾನು ಏನಾದರೂ ಮಾಡಬೇಕು ಅನ್ನಿಸ್ತು. ಅದಕ್ಕೆ ಈ ಗೋಲ್ಡ್ ನೆಕ್ಲೆಸ್ನ ಆರ್ಡರ್ ಮಾಡಿದೆ. ಏನಂತೀರಾ ಮಾಮ್? ನೀನಮ್ಮ ಇನ್ನೇನ್ ಹೇಳ್ತಾಳೆ ಮಿತ್ರ? ಎಲ್ರೂ ಖುಷಿ ಪಡೋ ಕೆಲ್ಸ ಮಾಡಿದೀಯ. ಅತ್ತೆ ಕೈಯಿಂದಲೇ ಸೊಸೆಗೆ ಆ ನೆಕ್ಲೆಸ್ನ ಕೊಡ್ಸು, ಆಗ ಅರವಿಂದಾಗೆ ಇನ್ನೂ ಖುಷಿ ಆಗತ್ತೆ. ಸೊಸೆ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡಿದ್ದಾರೆ ಅಂತ ಕೇಳಿಸ್ಕೊಂಡ್ರೇ ನನಗೆ ಬಹಳ ಸಂತೋಷ ಆಗ್ತಿದೆ. ನಮಗೆಲ್ಲ ಒಂಥರ ಸರ್ಪ್ರೈಸ್ ಥರ ಇದೆ. ಅಣ್ಣ, ನೀನು ಏನೇ ಮಾಡಿದ್ರು ಕೂಡ ಅದನ್ನ ದೊಡ್ಡಮ್ಮಂಗೆ ಹೇಳೇ ಮಾಡೋದಲ್ವಾ? ಇಷ್ಟು ದೊಡ್ಡ ಕೆಲಸನ ನಮಗೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಯಾವಾಗ ಮಾಡಿದೆ? ನಿನ್ನೆ ಇದ್ದಕ್ಕಿದ್ದ ಹಾಗೆ ಯೋಚನೆ ಬಂತು, ಅದಕ್ಕೆ ಅನ್ಸಿದ ತಕ್ಷಣ ಇದನ್ನ ಬುಕ್ ಮಾಡಿದೆ. ಓ, ದೊಡ್ಡಮ್ಮಂಗೂ ಹೇಳ್ದೆ ದೊಡ್ಡ ದೊಡ್ಡ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ಯಾ ಅನ್ನು? ಮಾಮ್, ನಿನ್ ಕೈಯಾರೆ ಇದನ್ನ ಭಾಗ್ಯನ್ ಕೊಡು, ಅವಳಿಗೆ ತುಂಬಾ ಖುಷಿ ಆಗುತ್ತೆ. ಭಾಗ್ಯ, ನೋಡು ಭಾಗ್ಯ, ನೀನು ನನ್ನ ಮಾನ ಕಾಪಾಡ್ದೆ, ಈ ಕುಟುಂಬದ ಪ್ರತಿಷ್ಠೆನ ಕಾಪಾಡ್ದೆ. ಅದ್ರ ಮುಂದೆ ಈ ನೆಕ್ಲೆಸ್ ಏನೂ ಅಲ್ಲ, ಇದು ತುಂಬಾ ಕಡಿಮೆನೆ. ನಿಜ ಹೇಳ್ಬೇಕಂದ್ರೆ ನೀನ್ ಮಾಡಿದ್ದಕ್ಕೆ ನಿನಗೆ ಎಷ್ಟು ದೊಡ್ಡ ಗಿಫ್ಟ್ ಕೊಟ್ರು ಕಡಿಮೆನೆ. ಇದನ್ನ ನನ್ನ ಸಂತೋಷಕ್ಕಾಗಿ ಕೊಡ್ತಿದ್ದೀನಿ. ಇಷ್ಟ ಆಯ್ತಾ? ಚೆನ್ನಾಗಿದೆ.
ಯಾಕಂದ್ರೆ ಇದ್ರಲ್ಲಿ ನಿಮ್ ಪ್ರೀತಿ ಇದೆ. ಅದು ಇದ್ರ ಬೆಲೆನ ಇನ್ನೂ ಜಾಸ್ತಿ ಮಾಡಿದೆ. ನೀನ್ ನಿಮ್ ಮನೇಲಿ ಅಕ್ಷಯ ತೃತೀಯ ಹೇಗೆ ಆಚರಿಸ್ತಿದ್ಯೋ ಇಲ್ಲಿ ಕೂಡ ಹಾಗೆ ಆಚರಿಸ್ಬೇಕು. ಅಷ್ಟೇ ಅಲ್ಲ, ನಿನಗೆ ಯಾವಾಗ ಏನ್ ಬೇಕಂದ್ರೂ ನನ್ ಕೇಳಕ್ ಮಾತ್ರ ಮರಿಬೇಡ. ಈಗ ನಿನ್ ತಾತನ ಹಾಗೆ ನಿನ್ನ ನೋಡ್ಕೋಬೇಕಾದ ಜವಾಬ್ದಾರಿ ನನ್ನ ಮೇಲಿದೆ. ಏನ್ ಹಾಗೆ ನೋಡ್ತಿದ್ಯಾ? ನನ್ನ ಜವಾಬ್ದಾರಿ ಅಂತ ನೋಡ್ತಿದ್ದೀರಲ್ಲ, ಅದಕ್ಕೆ. ಅಕ್ಕ, ಏನು ದೇವಯಾನಿ? ಮಿತ್ರ ಬದಲಾಗಿರೋದನ್ನ ಗಮನಿಸ್ತೀಯಾ? ಎಲ್ಲೋ ಅಲ್ಪ ಸ್ವಲ್ಪ ಚೇಂಜ್ ಆಗಿದ್ದಲ್ಲ ಅಕ್ಕ, ಇದು ಕಣ್ ಕುಕ್ಕೋ ಹಾಗೆ ಬದಲಾಗಿದ್ದಾನೆ. ನೀನ್ ನೋಡಿದ್ಯಾ? ನಿನ್ ಹತ್ರ ಒಂದ್ ಮಾತು ಕೂಡ ಹೇಳ್ದೆ ಹೆಜ್ಜೆ ಇಟ್ಟವನಲ್ಲ ಅವನು. ಆದ್ರೀಗ ಸಡನ್ ಆಗಿ ಒಂದು ಬಂಗಾರ ನೆಕ್ಲೆಸ್ ತಂದ, ಅದು ಕೂಡ ನಿಂಗಲ್ಲ. ಗೋಲ್ಡ್ ನೆಕ್ಲೆಸ್ ಬುಕ್ ಮಾಡಿದಾನೆ ಅಂದ್ರೆ ಅದು ನಿನಗೋಸ್ಕರ ಅಂತ ಅನ್ಕೊಂಡೆ ಮಾಮ್. ಆ ಭಾಗ್ಯಂಗೋಸ್ಕರ ತಗೊಂಡ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸರಿ ಬಿಡಿ, ಇವಾಗ ಏನಾಯ್ತು? ಏನಾಯ್ತು ಅಂತ ಈಸಿಯಾಗಿ ಕೇಳ್ತಿದ್ಯಲ್ಲಕ್ಕ. ಮಿತ್ರಗೆ ಅಮ್ಮನ್ ಮೇಲಿರೋ ಪ್ರೀತಿ ಕಡಿಮೆ ಆಯ್ತಾ, ಅವಳ ಕಡೆ ಮನ್ಸು ಎಳಿತಿದ್ಯಾ ಅಂತ ತಿಳ್ಕೋಬೇಕಲ್ಲ. ಅಲ್ದೆ ನಾಳೆ ನಾಡಿದ್ದು ವಾಪಸ್ ಹೋಗೋಳ್ ಮುಂದೆ ನಿನ್ ಬೆಲೆ ಕಡಿಮೆ ಆಗೋದು ನನ್ಗಂತೂ ಹಿಡಿಸ್ಲಿಲ್ಲ. ಮಿತ್ರನ್ ಪ್ಲಾನ್ ನನ್ಗಂತೂ ಏನು ಅರ್ಥ ಆಗ್ತಿಲ್ಲಕ್ಕ. ಮನ್ಸಾರೆ ಪ್ರೀತಿಸಿರೋ ಹುಡುಗಿನ ಪಕ್ಕದಲ್ಲೇ ಇಟ್ಕೊಂಡು ಮದುವೆ ಆಗಿರೋಳ್ಗೆ ಅಷ್ಟು ಬೆಲೆ ಯಾಕೆ ಕೊಡ್ತಿದಾನೋ ನಂಗಂತೂ ಅರ್ಥ ಆಗ್ತಿಲ್ಲ. ಇನ್ನು 13 ತಿಂಗಳಾದ್ಮೇಲೆ ಆ ಭಾಗ್ಯ ಈ ಮನೆ ಬಿಟ್ಟು ಹೋಗ್ತಾಳೆ ಅನ್ನೋದು ಅವನಿಗೆ ಚೆನ್ನಾಗ್ ಗೊತ್ತಿದ್ಯಲ್ಲ. ಅದನ್ನ ಇವನು ಯೋಚಿಸ್ದೆ. ಆ ಹುಡುಗಿಗಾಗಿ ನಿನ್ನ ನೆಗ್ಲೆಕ್ಟ್ ಮಾಡೋದು ಅಂದ್ರೆ ನನಗ್ ಚೂರು ಇಷ್ಟ ಆಗ್ತಿಲ್ಲ ಅಕ್ಕ. ನಾನ್ ಕೂಡ ಎಲ್ಲಾನು ಗಮನಿಸ್ತಾ ಇದ್ದೀನಿ ದೇವಯಾನಿ. ನೋಡೋಣ ಈ ಬದಲಾವಣೆ ಎಷ್ಟು ದೂರ ಹೋಗುತ್ತೆ ಅಂತ, ಇನ್ನು ಎಷ್ಟು ತಿರುವುಗಳು ತಗೊಳತ್ತೆ ಅಂತ. ನೀನ್ ನಿಮ್ ಮನೇಲಿ ಅಕ್ಷಯ ತೃತೀಯ ಹೇಗೆ ಆಚರಿಸ್ತಿದ್ಯೋ ಇಲ್ಲಿ ಕೂಡ ಹಾಗೆ ಆಚರಿಸ್ಬೇಕು. ನಿನಗೆ ಯಾವಾಗ ಏನ್ ಬೇಕಂದ್ರೂ ನನ್ ಕೇಳಕ್ ಮಾತ್ರ ಮರಿಬೇಡ. ಮನೀಷಾ, ಮಿತ್ರ, ನನ್ ಕಾಮ್ ಡೌನ್ ಮಾಡೋದಕ್ಕೋ ಕನ್ವಿನ್ಸ್ ಮಾಡೋದಕ್ಕೋ ಟ್ರೈ ಮಾಡ್ಬೇಡ. ಹೇಳೋದನ್ನಾದ್ರೂ ಕೇಳು. ಏನ್ ಹೇಳ್ತೀಯಾ? ಭಾಗ್ಯ ಮೇಲೆ ಪ್ರೀತಿ ಹೆಚ್ಚಾಗಿ ಆ ನೆಕ್ಲೆಸ್ ಕೊಡ್ಸಿದ್ದು ಅಂತ ಹೇಳ್ತೀಯಾ? ಅರ್ಥ ಮಾಡ್ಕೊಳ್ದೆ ಹೀಗೆ ರಾದಂಥ ಮಾಡ್ತಿದ್ಯಲ್ಲ. ನೋಡ್ ಮಿತ್ರ, ನೀನೇನಾದ್ರೂ ತಂದ್ರೆ ಒಂದು ಆಂಟಿ ಕೊಡ್ಬೇಕು, ಇಲ್ದಿದ್ರೆ ನಂಗ್ ಕೊಡ್ಬೇಕು. ಮಧ್ಯದಲ್ಲಿ ಈ ಭಾಗ್ಯನ್ ಕೊಡೋದೇನು? ಭಾಗ್ಯನ್ ಕುತ್ತಿಗೆಗೆ ನೀನ್ 3 ಗಂಟೆ ಹಾಕಿದ್ರು, 7 ಹೆಜ್ಜೆ ಒಟ್ಟಾಗಿ ನಡೆದ್ರು, ಅವಳು ನಿನಗೆ ಟೆಂಪರರಿ ವೈಫ್ ಅಷ್ಟೇ. ಅವಳು ಯಾವತ್ತಿಗೂ ನಿನ್ ಪರ್ಮನೆಂಟ್ ವೈಫ್ ಅಲ್ಲ ಅಲ್ಲ ಅಲ್ಲ.
ಅದನ್ನ ನೆನ್ಪಿಟ್ಕೊಂಡು ನಡ್ಕೋ ಮಿತ್ರ. ಮನೀಷಾ, ಮೊದಲು ನಾನು ಹೇಳೋದನ್ನ ಕೇಳು. ಭಾಗ್ಯಂಗ್ ನನಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾಳೆ. ನನ್ನ ಪೊಲೀಸ್ ಸ್ಟೇಷನಿಂದ ಹೊರಗಡೆ ತಂದಿದ್ದಾಳೆ. ನನಗೋಸ್ಕರ ಅಷ್ಟು ಮಾಡಿದ್ದಕ್ಕೆ ಹೀಗೆ ಸ್ವಲ್ಪ ಕೃತಜ್ಞತೆ ತೋರಿಸ್ತೆ. ಅದಕ್ಕೆ ನೀನು ನನ್ನ ಜೊತೆ ಹೀಗೆ ಯುದ್ಧ ಮಾಡಬೇಕಾ? ಓ, ಅವಳು ಮಾಡಿದ್ದೆ ಅಷ್ಟು ದೊಡ್ಡ ವಿಷಯ ಆದ್ರೆ ಮತ್ತೆ ನಾನ್ ಮಾಡಿದ್ದಕ್ಕೆ ಇನ್ನೂ ಎಷ್ಟು ದೊಡ್ಡ ಹೆಸರಿಡ್ಬೇಕು? ನಿನ್ನ ಮನಸಾರೆ ಪ್ರೀತಿಸಿದ್ರು ಕೂಡ ಬೇರೆ ಹುಡುಗಿ ಜೊತೆ ಮದ್ವೆ ಮಾಡಿಸ್ದೆ. ನಿನ್ ಜೀವನಕ್ಕೋಸ್ಕರ ನಿನ್ನನ್ ಕರ್ಕೊಂಡು ಹೋಗಿ ಇನ್ನೊಂದು ಹುಡುಗಿ ಕೈಯಲ್ಲಿಟ್ಟೆ. ಯಾವ ಹುಡುಗಿ ಆದ್ರೂ ಇಷ್ಟು ತ್ಯಾಗ ಮಾಡ್ತಾಳಾ? ಐ ನೋ ಮನೀಷಾ, ಯಾವ ಹುಡುಗಿನೂ ಮಾಡಿದಿರೋ ದೊಡ್ಡ ತ್ಯಾಗನ ಮಾಡಿದ್ಯಾ ನೀನು. ನಾನು ಇಲ್ಲ ಅಂತಿಲ್ಲ. ಆದ್ರೆ ಇನ್ನೊಂದ್ ಕಡೆ ನಾನು ಭಾಗ್ಯಂಗೆ ಮೋಸ ಮಾಡ್ತಿದ್ದೀನಿ, ದ್ರೋಹ ಮಾಡ್ತಿದ್ದೀನಿ, ಅವಳ ಜೀವನದ ಜೊತೆ ಆಡ್ತಿದ್ದೀನಿ. ಸ್ವಲ್ಪ ತಿಂಗಳಾದ್ಮೇಲೆ ಅವಳನ್ನ ಬಿಟ್ಬಿಡ್ತೀನಿ. ಆ ಗಿಲ್ಟಿಂದ ಪ್ರತಿ ಕ್ಷಣ ನಾನೆಷ್ಟು ಒದ್ದಾಡ್ತಿದ್ದೀನಿ ಅಂತ ನಿಂಗೆ ಗೊತ್ತಾ? ಓ, ಅದಕ್ಕೇನಾ ನಿನ್ ತಾತನ್ ಹಾಗೆ ನಾನ್ ಕೂಡ ನಿನ್ ಜವಾಬ್ದಾರಿ ತಗೋತೀನಿ ಅಂತ ಅವಳಿಗೆ ಆ ಥರ ಪ್ರಾಮಿಸ್ ಮಾಡಿದ್ದು? ಒಂದ್ಸಲ ಸಮಾಧಾನವಾಗಿ ಯೋಚನೆ ಮಾಡು ಮನೀಷಾ. ಅವಳು ಗೊತ್ತಿಲ್ದೇನೆ ನನಗೋಸ್ಕರ ತುಂಬಾ ದೊಡ್ಡ ತ್ಯಾಗ ಮಾಡ್ತಿದ್ದಾಳೆ. ತನ್ನ ಭವಿಷ್ಯ ಏನು ಅಂತ ಗೊತ್ತಿಲ್ಲದೆ ಭ್ರಮೇಲ್ ಬದುಕ್ತಿದ್ದಾಳೆ. ಆ ಹುಡುಗಿನ ನೋಡಿದ್ರೆ ಪಾಪ ಅನ್ಸುತ್ತೆ ಮನೀಷಾ. ಅದಕ್ಕೆ ಅವಳು ಈ ಮನೇಲಿ ಇರೋಷ್ಟು ದಿನ ಸ್ವಲ್ಪ ಖುಷಿಯಾಗಿ ನೋಡ್ಕೊಳ್ಳೋಣ ಅನ್ಕೋತಿದ್ದೀನಿ ಅಷ್ಟೇ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡು. ನಾಳೆ ಮಿತ್ರ ನಿನ್ ಕುತ್ತಿಗೆಗೆ ತಾಳಿ ಕಟ್ಬೇಕಂದ್ರೆ, ಅರವಿಂದ ನಿನ್ನ ಮನೆಗ್ ಸೊಸೆ ಅಂತ ಕರ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೆ ಅವ್ರು ರೆಡಿ ಇದ್ದಾರೆ ಅಂತ ಲೀಗಲ್ ಆಗಿ ನಿನ್ನ ಹತ್ರ ಏನಾದ್ರೂ ಪ್ರೂಫ್ ಇರ್ಬೇಕು. ಮನೀಷಾ, ನಿನ್ನೆ ನನ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡು. ಮಿತ್ರ, ಅವಳಿಗೆ ಬಂಗಾರದ ನೆಕ್ಲೆಸ್ ಕೊಡ್ಸೋ ತನಕ ಹೋದೆ ಅಂದ್ರೆ ನಿನ್ ಮನ್ಸಲ್ಲಿ ಅವಳಿಗೆ ಪ್ಲೇಸ್ ಕೊಡ್ತಿದ್ಯೇನೋ ಅಂತ ಚಿಕ್ಕ ಅನುಮಾನ ಬಂತು. ಹಾಗೆಲ್ಲ ಏನೂ ಇಲ್ಲ ಮನೀಷಾ. ನನಗ್ ನಿನ್ ಬಗ್ಗೆ ಗೊತ್ತು ಮಿತ್ರ. ನೀನು ನನ್ ಬಿಟ್ರೆ ಪ್ರಪಂಚದಲ್ಲಿ ಇನ್ಯಾರನ್ನೂ ಪ್ರೀತಿಸಲ್ಲ. ಏನೋ ಫ್ರಸ್ಟ್ರೇಷನ್ ಅಲ್ಲಿ ಹೇಳ್ಬಿಟ್ಟೆ. ಏನು ಅನ್ಕೋಬೇಡ ಮಿತ್ರ. ಅಬ್ಬಾ, ನೀನು ಅರ್ಥ ಮಾಡ್ಕೊಂಡ್ರೆ ನನಗೆ ಅದಕ್ಕಿಂತ ದೊಡ್ಡ ವಿಷಯ ಬೇರೆ ಏನೂ ಇಲ್ಲ. ಥ್ಯಾಂಕ್ಸ್ ಅ ಲಾಟ್ ಮನೀಷಾ. ಇಟ್ಸ್ ಓಕೆ ಮಿತ್ರ, ನೋ ಪ್ರಾಬ್ಲಮ್. ಸರಿ ಮನೀಷಾ, ನೀನ್ ರೆಸ್ಟ್ ತಗೋ. ಐ ನೀಡ್ ಟು ಟೇಕ್ ದಿಸ್ ಕಾಲ್. ಓಕೆ, ಯು ಕ್ಯಾರಿ ಆನ್. ಏನ್ ಮನುಷ್ಯ ನೀನು? ಕೋಪದಲ್ಲಿದ್ದ ನೀನು ಮಿತ್ರನ್ನ ಫೈರ್ ಮಾಡ್ತೀಯ ಅನ್ಕೊಂಡಿದ್ರೆ ನೀನೇನು ಹೀಗೆ ಫೇಕ್ ಸ್ಮೈಲ್ ಕೊಟ್ಟು ಮಿತ್ರನ್ನ ಕೂಲ್ ಮಾಡಿ ಕಳಿಸ್ಬಿಟ್ಟೆ? ಇದು ನೀನಲ್ಲ. ಎಸ್ ಆಂಟಿ, ಕೆಲವು ನಡಿಬೇಕು ಅಂದ್ರೆ ಕೆಲವೊಂದ್ ಕಡೆ ನಾವು ತಗ್ಬೇಕು. ಓಹೋ, ಮನೀಷಾ ಏನೋ ದೊಡ್ಡ ಪ್ಲಾನ್ ಮಾಡಿರೋ ಹಾಗಿದೆ. ಹೌದಾ ಅನ್ಸಿಕಾ? ಏನಿದು? ಡಿವೋರ್ಸ್ ಪೇಪರ್ಸ್. ಯಾರಿಗಿದು? ಮಿತ್ರ ಲಕ್ಷ್ಮಿ ಡಿವೋರ್ಸ್. ಈಗ ಈ ಪೇಪರ್ಸ್ ಮೇಲೆ ಮಿತ್ರ ಹತ್ರ ಭಾಗ್ಯನ್ ಹತ್ರ ಸೈನ್ ಮಾಡಿಸಿದ್ರೆ ಅದು ನನಗೆ ಫ್ಯೂಚರಲ್ಲಿ ಆಯುಧ ಆಗಿರುತ್ತೆ. ಅಪ್ಪಿತಪ್ಪಿ ಫ್ಯೂಚರಲ್ಲಿ ಮಿತ್ರ ಭಾಗ್ಯಂಗೆ ಹತ್ರ ಆಗೋಕ್ ನೋಡಿದ್ರೆ
ಈ ಪೇಪರ್ಸ್ ಇಂದಾನೆ ಅವ್ರನ್ನ ದೂರ ಮಾಡ್ತೀನಿ. ಇದ್ರ ಮೇಲೆ ಸೈನ್ ಆಗ್ಬೇಕು ಅಂದ್ರೆ ಮಿತ್ರನ ಸ್ವಲ್ಪ ಕೂಲ್ ಮಾಡ್ಕೋಬೇಕು. ಇನ್ನು ಭಾಗ್ಯನ್ ವಿಷಯಕ್ಕೆ ಬಂದ್ರೆ ಅವಳಿಗೆ ಗೊತ್ತಾಗದೆ ಇರೋ ಹಾಗೆ ಇದ್ರ ಮೇಲೆ ಸೈನ್ ಮಾಡಿಸ್ಕೋಬೇಕು. ಮನೀಷಾ, ಯು ಬ್ರಿಲಿಯಂಟ್. ಒಳ್ಳೆ ಐಡಿಯಾನೇ ಮಾಡ್ದೆ. ನಾಳೆ ಏನಾದ್ರೂ ಭಾಗ್ಯ ಇಲ್ಲ ಆಗಲ್ಲ, ಈ ಮನೆಯಿಂದ ಹೋಗಲ್ಲ, ಈ ಮನೆ ಸೊಸೆ ಸ್ಥಾನ ಬಿಡಲ್ಲ ಅಂದ್ರೆ ಈ ಪೇಪರಿಂದ ಮಿತ್ರನ್ನ ಭಾಗ್ಯನಿಂದ ಬೇರೆ ಮಾಡಬಹುದು.